ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್. ನಾನು ಮತ್ತೊಂದು ಪ್ರೋಮೋ ಬಂದಿದೆ, ಸೇಮ್ ಆಸ್ ಇಟ್ ಇಸ್. ರಕ್ಷಿತನ 4 ಫೈನಲಿಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗುತ್ತೆ. 3 ಫೈನಲಿಸ್ಟ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ರಾಸಿಕ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಸುಧೀರ್ ಆಗಿರ್ಬೋದು. ಸುಧೀರ್ ಅವರು ಮರ್ತು ಬಿಡ ಅನ್ಕೊಂಡಿದೀನಿ, ಯಾಕಂದ್ರೆ ಅವ್ರು ಸ್ವಂತ ಇದನ್ನ ಬಂದಿಲ್ಲ ಫೈನಲಿಸ್ಟ್ ಗೆ. ಮಾಳ್ ಅವ್ರು ಗೆದ್ದು ಕೊಟ್ರೆ ಫೈನಲ್ ಬಂದಿದ್ದಾರೆ, ಫೈನಲಿಸ್ಟ್ ಆಗಿದ್ರ. 3 ವಾರಗಳಲ್ಲಿ ಕಿಸಿದ್ದೇನು ಇಲ್ಲ, ಟಾಸ್ಕ್ ಏನು ಮಾಡಿಲ್ಲ. ಮಾತಂತ ಮಾತಾಡ್ತಾರ, ಏನ್ ಮಾತಾಡ್ತಾರ ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ಆಟ, ನಿಮ್ಮ ಬಾಲ ಅಶ್ವಿನಿ ಗೌಡ ಹತ್ರ ಬಿಚ್ಚಿದ್ರೆ ಚಬಾಷ್ ಸುಧೀರ್ ಅವರೇ ಅಂತ ತುಂಬಾ ಜನ ಮೆಚ್ಕೊಂತ ಇದ್ರು. ರಕ್ಷಿತ್ ಹತ್ರ ಅಲ್ಲ ಬಾಲ ಬಿಚ್ಚೋದು, ಅಶ್ವಿನಿ ಗೌಡ ಹತ್ರ ಬಾಲ ಬಿಚ್ಚು, ಆವಾಗ ನಿಮ್ಮನ್ನ ಮೆಚ್ಕೊಂತ ಹೊರಗಡೆ ಪ್ರೇಕ್ಷಕರು. ಆಕ್ಚುಲಿ ನಿಮ್ಮ ಆಟ ಅದೇ ಇರೋದೀಗ. ಈಗ ಈ ಪ್ರೋಮೋ ಬಂದಿರೋದೇನಂದ್ರೆ BV ಸುದ್ದಿ ಮನೆ ಆಕ್ಚುಲಿ ಸುದ್ದಿಗೋಷ್ಠ ಆಗುತ್ತೆ. ಆ ಸುದ್ದಿಗೋಷ್ಠಿಗಳಲ್ಲಿ ಈ 4 ಜನ ಫೈನಲಿಸ್ಟ್ ಯಾರಿದ್ದಾರೆ, ರಾಸಿಕ್ ಆಗಿರ್ಬೋದು, ನಮ್ಮ ಮಾಳು ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವರು ಕಂಟೆಸ್ಟೆಂಟ್ ಗಳು ಅಲ್ಲಿರೋ ಪ್ರಜೆಗಳನ್ನ ಪ್ರಶ್ನೆ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಬಂದು ಒಬ್ಬೊಬ್ರು ಒಂದು ಇಂಟರ್ವ್ಯೂ ಕೊಡ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆಗಳ ಸುರಿಮಳೆ ಇರುತ್ತೆ. ಅದರಲ್ಲಿ ಈಗ ಬಂದಿರೋ ಪ್ರೋಮೋ ಮಾತ್ರ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರದ್ದು. ರಕ್ಷಿತಾನ ಸ್ವಲ್ಪ ಹಿಂಸೆನೆ ಕೊಟ್ಟಂಗ ಆಗ್ತಾರೆ. ಬೆಳಿಗ್ಗೆ ಪ್ರೋಮೋ ಅವ್ರದೇ ಬಂದಿತ್ತು, ನಿನ್ನೆ ಎಪಿಸೋಡ್ ಅಲ್ಲೂ ಅವ್ರದೇ ಇತ್ತು, ಈಗ ಬಂದಿರೋದು ಪ್ರೋಮೋ ಅದನ್ನೇ. ಟೋಟಲ್ ಆಗಿ ರಕ್ಷಿತಾ ವಿಸಸ್ ಬಿಗ್ ಬಾಸ್ ಮನೆ ಅನ್ನೋ ಲೆವೆಲ್ಗೆ ಬರ್ತಿದೆ. ಆಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ, ಅದೇ ರೀತಿ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಅಶ್ವಿನಿ ಗೌಡ ಒಂದು ಮಾತು ಹೇಳ್ತಾರೆ, ನಿಮ್ಗೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು ಅಂತ ನಿಮ್ಗೇನು ಕಲ್ಸಿಲ್ವಾ ಅಂತ. ಅದು ಆ ಮಾತು ಕೇಳಿದಾಗ ನನಗೊಂದು ಪ್ರಶ್ನೆ ಉದ್ಭವ ಆಯ್ತು. ಯಾಕಂದ್ರೆ ಇವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಬೇರೆ ಜನಗಳಿಗೆ, ಬೇರೆ ವ್ಯಕ್ತಿಗಳಿಗೆ, ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅಂತ. ಯಾಕೆಂದ್ರೆ ಒಂದ್ ಹೇಳ್ತೀನಿ ನೋಡಿ ಕೇಳಿ, ಕಾರ್ಟೂನ್ ಅಂತಾರೆ, ಚೈಲ್ಡ್ ಚಪಾತಿ ಅಂತಾರೆ, ಫ್ರೀ ಪ್ರಾಡಕ್ಟ್ ಅಂತಾರೆ, ಅವನು ಇವನು ಮೈ ಫುಟ್ ಅಂತಾರೆ, ಅವಳು ಯಾವಳು ಅಂತಾರೆ. ಇಂತ ಪದಗಳು ಇವ್ರ ಬಾಯಲ್ಲಿ ಬರ್ತವೆ. ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂತ, ರೆಸ್ಪೆಕ್ಟ್ ಕೊಡೋದು ನಿಮ್ ಮನೆಗೆ ಕಲ್ಸಿಲ್ವಾ ಅಂತ ಕೇಳ್ತಾರೆ. ಇವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಇವ್ರು ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾರೆ? ಒಂದ್ ಮಾತಿದೆ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ನೀವೆಮ್ಮ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ನೀವು? ನಾನು ಕೆಲವು ಕಮೆಂಟ್ಸ್ ಓಡ್ತಾ ಇದ್ದೆ, ಇಬ್ರು ಎಲ್ಲಾನು ಬಿಟ್ಟಿದ್ದಾರೆ ಅಂತ. ಏನ್ ಬಿಟ್ಟಿದ್ರೆ ಗೊತ್ತಾಗ್ಲಿಲ್ಲ. ಇನ್ನೊಬ್ಬ ಕೆಳಗ್ ಕಮೆಂಟ್ ಬರ್ತಿದ್ದ, ಇಬ್ಬರನ್ನು ಸಂಸಾರ ಬಿಟ್ಟಿದ್ದಾರೆ, ಅದೇ ಡೈವರ್ಸ್ ಆಗಿದೆ ಅಂತ. ಅದಕ್ಕೆ ಆ ರೀತಿ ಎಲ್ಲ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಆಟ ಏನಿದೆ ಅದ್ರ ಬಗ್ಗೆನೆ ಮಾತಾಡೋದು ನನ್ಗೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಟ್ರೋಲ್ ಆಗ್ತಿರೋದು ಅದನ್ನೇ. ಈಗ ಎಲ್ಲಾನು ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗ ಆಡ್ತಿದ್ದಾರೆ. ಇನ್ನೂ ಕೆಲವರು ಆಂಟಿಗಳು ಈ ರೀತಿ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ. ಆ ರೀತಿ ಬೇಡ ಅಂತ ನಾನು ಹೇಳ್ತೀನಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಅದನ್ನೇ ರಾಸಿಕ್ ಅಂತಾರೆ, ನೀವು ಇನ್ನೋಸೆಂಟ್ ಆಗಿದ್ದೀರಾ, ಏನ್ ಇಷ್ಟೇ ನೀವು ಹೇಗೆ ಅಂತ. ನಾನು ಇರೋದೇ ಇನ್ನೋಸೆಂಟ್ ಹೇಳ್ತಾರೆ. ಸುಧೀರ್ ಮಾತಾಡ್ತಾರೆ, ಸುಧೀರ್ ನೀವು ಡೇ ಡ್ಯೂಟಿಗಳಿಗಿಂತ ನೈಟ್ ಡ್ಯೂಟಿ ಮಾಡ್ತಾ ಇದೀರಾ ಅತಿ ಹೆಚ್ಚಾಗಿ ಅಂತ. ಸುಧೀರ್ ಅವರು ಬಾಯಿಗೆ ಏನ್ ಬಂದ್ರೆ ಮಾತಾಡ್ತಾರೆ, ಇದಂತೂ ಸತ್ಯ. ಯಾಕಂದ್ರೆ ಅವ್ರಿಗೆ ಬಾಯಿಗೆ ಲಿಮಿಟ್ ಇರಲ್ಲ, ಅದು ಲಿಮಿಟ್ ಕಂಟ್ರೋಲ್ ಅಲ್ಲಿ ಇರೇ ಇಲ್ಲ. ಏನ್ ಬೇಕಾದ್ರೂ ಮಾತಾಡ್ತಾರೆ. ಅಲ್ಲಿ ಮ್ಯೂಟ್ ಸೌಂಡ್ ಕೂಡ ಆಗ್ತಾ ಇದಾರೆ, ಏನೋ ಮಾತಾಡ್ತಾ ಇದಾರೆ, ಅಲ್ಲಿ ಮ್ಯೂಟ್ ಸೌಂಡ್ ಆಗ್ತಾ ಇದಾರೆ. ಆ ರೀತಿ ಇದೆ. ಸೇಮ್ ಆಸ್ ಇಟ್ ಇಸ್ ಅಗೈನ್ ನಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದಾರೆ. ಯಾವಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ವಾ, ನೀವ್ ಎಲ್ಲಿಂದ ಬಂದಿರಾ, ನೀನ್ ಏನು ಎತ್ತ ಅಂತಲ್ಲ, ಅಲ್ಲಿ ಸ್ವಲ್ಪ ಕೊಂಕಣಿ ಪ್ರಶ್ನೆಗಳಂತ ನೋಡಿ. ಆ ಪ್ರಶ್ನೆಗಳು ಕೇಳಿದಾಗ ನಮ್ಮ ಜಾಹ್ನವಿ ಅವರ ಅಲ್ಲು 32 ಅಲ್ಲು ನೀಟಾಗಿ ಕಾಣ್ತವೆ. ಇದೇ ರೀತಿ ಕೂಡ ವೀಕೆಂಡ್ ಅಲ್ಲಿ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಸಿಕೆ. ಕಾಣ್ಲಿ, ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಬಂದಾಗ ಕೂಡ ಇದೇ ರೀತಿ ಸ್ಮೈಲ್ ಕೊಟ್ರೆ ಕೂಡ ಅವಾಗ ಒಪ್ಕೋಬಹುದು. ಬಟ್ ಇಲ್ಲಿ ಸ್ಮೈಲ್ ಕೊಟ್ಟಲ್ಲಿ ಸಪ್ಪೆ ಕೂತ್ಕೊಂಡು ಚೆನ್ನಾಗಿಲ್ಲ ಅನ್ಸುತ್ತೆ. ವೀಕೆಂಡ್ ಅಲ್ಲಿ ಇಲ್ಲಿ ಕಿಚ್ಚ ಸರ್ ಮೇನ್ ಆಗಿ ಕ್ಲಾಸ್ ತಗೊಂಡ ಕಾರಣ ಏನ್ ಗೊತ್ತಾ, ಇವರಿಂದ ಗಲಾಟೆ ಆಗ್ತಾ ಇದೆ, ಆರ್ಗ್ಯುಮೆಂಟ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಅಲ್ಲೆಲ್ಲ ಸ್ವಲ್ಪ ಐಸ್ ಸಿಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕಿದ್ದಾರೆ. ದಿಸ್ ಇಸ್ ದ ಟೂ ಮಚ್. ಲಾಸ್ಟ್ 3 ಡೇಸ್ ಇಂದ ಟೂ ಮಚ್ ಆಗ್ತಾ ಇದೆ. ಇದ್ರ ಬಗ್ಗೆ ಈಗ್ಲಾದ್ರೂ ಪ್ರಶ್ನೆ ಮಾಡ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ. ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರ್ತದೆ ನನ್ಗೆ ಅನ್ಸುತ್ತೆ. ನೋಡೋಣ ವೀಕೆಂಡ್ ಅಲ್ಲಿ ಏನೆಲ್ಲ ಆಗುತ್ತಂತ. ಈ ಪ್ರೋಮೋದಲ್ಲಿ ಇದ್ದು ಅದನ್ನೇ. ಇನ್ನೊಂದು ಲೈವ್ ಅಲ್ಲಿ ಇಡೀ ಮನೆನೇ ಆಡ್ಕೊಂತ ಇದ್ದಾರೆ ಇವ್ರು. ಯಾರು ನಮ್ಮ ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು. ಯಾಕಂದ್ರೆ ಕಾವ್ಯ ಹೀಗ್ ಮಾಡ್ತಾಳೆ, ಹಾಗ್ ಮಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಇದು ತಿಂತಾಳೆ ಅಂತ ಇದೆಲ್ಲ ಮಾಡ್ತಾರೆ. ಇವರು ಒಬ್ಬ ಸಂಸ್ಕೃತಿಯಿಂದ ಬಂದಿರೋರು, ನಮ್ಮ ಕರುನಾಡ ಇಲ್ಲಿಂದ ಬಂದಿರೋ. ಒಬ್ರೇನೋ ಹೋರಾಟಗಾರರು ಅಂತಾರೆ, ಇನ್ನೊಬ್ರೇನೋ ನ್ಯೂಸ್ ಆಂಕರ್ ಅಂತಾರೆ. ಇವರು ಬಾಯಿಗೆ ಬೀಗ ಬೇಡ, ಸ್ವಲ್ಪ
ಏನಂತಾರೆ ಅದಕ್ಕೆ ಒಳ್ಳೆ ಮಾತು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನನ್ಗನ್ಸುತ್ತೆ ಇಷ್ಟು ದಿನಗಳ ಕಾಲ ಸುಮಾರಾಗಿ 20 ಡೇಸ್ ಆಗುತ್ತೆ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ 2 ಸ್ಟಾರ್ಟ್ ಆಗಿ ಇವತ್ತಿನವರೆಗೂ ಅಶ್ವಿನಿ ಅವರ ಬಾಯಲ್ಲಿ ಬಂದಿರೋ ಮಾತುಗಳು ಬೇರೆ ಯಾರ ಬಾಯಲ್ಲೂ ಬಂದಿಲ್ಲ. ಆ ರೀತಿ ಎಲ್ಲ ಮಾತಾಡ್ತಾರೆ ನಮ್ಮ ಅಶ್ವಿನಿ ಗೌಡ. ಇನ್ಮೇಲಾದ್ರೂ ಕಿಚ್ಚನ ಪಂಚಾಯತಿಯಲ್ಲಿ ಸ್ವಲ್ಪ ಕ್ಲಾಸ್ ಆಗಿ ಬದಲಾಗ್ತಾರಂತೆಲ್ಲ ಬಯಸೋಣ. ಪ್ರೋಮೋದಲ್ಲಿ ಸೇಮ್ ಮತ್ತೆ ನಮ್ಮ ರಕ್ಷಿತ್ ಅವರು ತುಂಬಾ ಡಲ್ ಆಗಿದ್ದಾರೆ, ತುಂಬಾ ಡಲ್ಗಳು ಆಗ್ತಿದ್ದಾರೆ. ಇನ್ನು ಲೈವ್ ಅಲ್ಲಿ ನೋಡಿದಾಗ ಲೈವ್ ಅಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರು, ಯಾರು ಕಾವ್ಯ ಮತ್ತು ನಮ್ಮ ರಕ್ಷಿತಾ ಏನಂತಂದ್ರೆ ಅಂತ ಮಾತಾಡಕ್ಕಾಗಲ್ಲ, ಇಗ್ನೋರ್ ಮಾಡ್ಬೇಕು ಅನ್ಕೊಂಡು ನಾವು ಜೀವನದಲ್ಲೇ ಮಾತಾಡಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಕಾವ್ಯ ಒಂದ್ ಒಳ್ಳೆ ಸಜೆಷನ್ ಕೊಡ್ತಾಳೆ. ಯಾಕಂದ್ರೆ ನಾವು ಬಿಗ್ ಬಾಸ್ ಮನೇಲಿ ಇರ್ತೀವಿ, ಪದೇ ಪದೇ ಅವ್ರ ಮುಖ ನೋಡ್ಲೇಬೇಕು, ಅವ್ರ ಹತ್ರ ಟಾಸ್ಕ್ ಆಡ್ಲೇಬೇಕು, ಅವ್ರ ಜೊತೆಗೆ ನಾವು ಬೆರಿಬೇಕು. ಅದೆಲ್ಲ ಮಾಡಕ್ಕಾಗಲ್ಲ. ಹೊರಗಡೆ ಇಗ್ನೋರ್ ಮಾಡ್ಬೋದು, ಅವ್ರನ್ನ ದೂರ ಇಡ್ಬೋದು. ಇಲ್ಲಿ ಆ ರೀತಿ ಆಗಲ್ಲ ಅಂತೆಲ್ಲ ಹೇಳ್ತಾ ಇದಾರೆ. ಪ್ರೋಮೋ ನೋಡಿದಾಗ ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ನೀವು ಒಂದು ಸಲ ಥಿಂಕ್ ಮಾಡಿ, 4 ಜನ ಫೈನಲಿಸ್ಟ್ ಇದ್ದಾರೆ. ರಕ್ಷಿತನ ವಿಸಸ್ 4 ಜನ ಫೈನಲಿಸ್ಟ್ ಗಳ ಒಂದು ಪ್ರೋಮೋ ಕಟ್ ಮಾಡಿ ಬಿಟ್ಟಿದ್ದಾರೆ. ಪ್ರೋಮೋ ನಾವು ನೋಡ್ತೀವಿ ಅಂದ್ರೆ ರಕ್ಷಿತಾ ಯಾವ ಲೆವೆಲ್ಗೆ ಫೇಮಸ್ ಆಗಿದ್ದಾರೆ, ಯಾವ ಲೆವೆಲ್ಗೆ ವೈರಲ್ ಆಗ್ತಿರಂತ ಒಂದ್ಸಲ ಥಿಂಕ್ ಮಾಡಿ. ಶಿ ಇಸ್ ಡೆಫಿನೆಟ್ಲಿ ಟಾಪ್ ದ ಕಂಟೆಂಟರ್ ಅಂತ ಹೇಳ್ಬೋದು ಈಗಿನ ಸಿಚುವೇಶನ್ ಅಲ್ಲಿ, ಈಗಿರೋ ಪರಿಸ್ಥಿತಿಯಲ್ಲಿ ಮಾತ್ರ. ಮುಂದೆ ಯಾವ್ದಾದ್ರು ಬದಲಾಗಲ್ಲ. ಬಟ್ ಎಪಿಸೋಡ್ ಅಲ್ಲಿ ಏನಾದ್ರೂ ಅವ್ರು ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡಿ ಕರೆಕ್ಟ್ ಆಗಿ ಟಾಂಗ್ ಏನಾದ್ರು ಕೊಟ್ಟಿದ್ರ ಮಾತ್ರ ಇನ್ನು ಇಮ್ಯಾನಸ್ ರಕ್ಷಿತನ ತಡೆಯಲು ಇನ್ನು ಯಾರು ಇರಲ್ಲ. ಆ ರೀತಿ ಆಗುತ್ತೆ. ಆ ರೀತಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗೋರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ರೀತಿ ಇರುತ್ತೆ ಖಂಡಿತವಾಗ್ಲು. ಸ್ವಲ್ಪ ಅಳು ಮುಂಜಿ ಆಮೇಲೆ ಹತ್ರ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಬಟ್ ಅವ್ರು ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದ್ದ ಮಾತ್ರ ಡೆಫಿನೆಟ್ಲಿ ಶಿ ಇಸ್ ದ ಫೈನ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಟಾಪ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಆ ರೀತಿ ಇರುತ್ತೆ. ಪ್ರೋಮೋ ನೋಡಿದಾಗ ಸ್ವಲ್ಪ ಡಲ್ ಆಗಿ ಇದ್ರು, ಬಟ್ ಎಪಿಸೋಡ್ ನೋಡಿ ಮಾತಾಡೋಣ. ಎಪಿಸೋಡ್ ಬಗ್ಗೆ ರಿವ್ಯೂ ಬೆಳಿಗ್ಗೆನೆ 7 ಗಂಟೆ ಒಳಗಡೆನೆ ಬರುತ್ತೆ. ದಯವಿಟ್ಟು ಎಪಿಸೋಡ್ ರಿವ್ಯೂ ನೋಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿರ್ತೀನಿ. ಅಂತ ಅಪ್ಡೇಟ್ಗಳಾಗಿರ್ಬೋದು, ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ಇವೆಲ್ಲಗಳು ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.